ಶ್ರೀನಿವಾಸಪುರ ಸ್ಥಳೀಯ ಸಹಕಾರ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆಯಾಗಿ ಪಟ್ಟಣದ ಕಸಾಬಾ ರೇಷ್ಮೆ ಬೆಳೆಗಾರರು ಮತ್ತು ರೈತರ ಸೇವಾ ಸಹಕಾರ ಸಂಘದ ನೂತನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಸಂಘದ ಅಧ್ಯಕ್ಷರಾಗಿ ಪಾತಪಳ್ಳಿ ಪಿಎನ್ ಮಂಜುನಾಥ್ ರೆಡ್ಡಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ಶಬ್ಬೀರ್ ಅಹಮದ್ ಪಾಷಾ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಆಯ್ಕೆಯಲ್ಲಿ ವಿಶೇಷವೆಂದರೆ ಸಂಘದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಲ್ಪಸಂಖ್ಯಾತ ಸಮುದಾಯದ ಪ್ರತಿನಿಧಿಯಾಗಿ ಶಬ್ಬೀರ್ ಅಹಮದ್ ಪಾಷಾ ಉಪಾಧ್ಯಕ್ಷ ಸ್ಥಾನಕ್ಕೇರಿರುವುದು ಗಮನಾರ್ಹ ಮೈಲಿಗಲ್ಲಾಗಿದೆ. ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಒಂದೇ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣಾ ಅಧಿಕಾರಿ ಅಬೀದ್ ಹುಸೇನ್ ಎಂ ಅವರು ಇಬ್ಬರನ್ನು ಅವಿರೋಧವಾಗಿ ಆಯ್ಕೆಯಾದವರಾಗಿ ಘೋಷಿಸಿದರು. ಇದರಿಂದ ಸಂಘದ ಸದಸ್ಯರ ಮಧ್ಯೆ ಏಕಮನಸ್ಕತೆ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ನವ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ ಕೆಎಂಎಫ್ ನಿರ್ದೇಶಕ ಕೆಕೆ ಮಂಜುನಾಥ ರೆಡ್ಡಿ, ಸಂಘದಲ್ಲಿ ಏಕತೆ ಮತ್ತು ಶಿಸ್ತು ಬೆಳೆಸುವಲ್ಲಿ ಈ ಅವಿರೋಧ ಆಯ್ಕೆ ಉತ್ತಮ ಸೂಚಕವಾಗಿದೆ ಅಂತ ಹೇಳಿದರು. ವರದಿ ನವೀದ್ ಪಾಷಾ, ರಾಜ್ಯ ಉಸ್ತುವಾರಿ ಸಂಪಾದಕರು, ಕೋಲಾರ. ಆಯ್ಕೆ ಮಾಡಿರುವ ನಮ್ಮ ರಮೇಶ್ ಕುಮಾರ್ ಅವರಿಗೆ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ಎಲ್ಲ ನಮ್ಮ ನಿರ್ದೇಶಕರು, ನಮ್ಮ ಹಿರಿಯರು ಎಲ್ಲರ ಆಶೀರ್ವಾದ ಕಸ್ಬಾ ಸೊಸೈಟಿಯ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ನಮ್ಮ ಸ್ವಾಮಿಗಳ ಆದೇಶದ ಮಾರ್ಗದರ್ಶಿಯಲ್ಲಿ ಎಲ್ಲ ರೀತಿಯ ಶ್ರಮ ಪಡ್ತೀವಿ. ಸಂಘವನ್ನು ಯಾವ ರೀತಿ ಸೊಸೈಟಿ ಕೊಟ್ಟಿರುವ ಸಾಲಗಳು ಅವೆಲ್ಲ ವಸೂಲಿ ಮಾಡಿ ಮತ್ತೆ ಮುಂದಕ್ಕೆಲ್ಲ ಯಾವ ರೀತಿಯ ಅನುಕೂಲ ಮಾಡಿಕೊಡ್ಬೇಕು ಅವೆಲ್ಲ ಮಾಡಿಕೊಡೋಕ್ಕೆ ಏನೇನು ಅವಕಾಶಗಳಿದೆಯೋ ಉನ್ನತ ಮಟ್ಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಏನೇ ಬೇಕೋ ಅವೆಲ್ಲ ಪ್ರಯತ್ನ ಪಡ್ತೀವಿ. ಸೌಲಭ್ಯಗಳನ್ನು ನಾವು ಬಳಸಿಕೊಂಡು ರೈತರಿಗೂ ಮತ್ತು ಸೊಸೈಟಿ ಸಂಘಗಳಿಗೂ ನಮ್ಮ ರೀತಿಯಲ್ಲಾಗುವ ಎಲ್ಲ ಸಹಾಯ ಮಾಡೋಕ್ಕೆ ರಮೇಶ್ ಕುಮಾರ್ ಅವರು ಆಶೀರ್ವಾದದಿಂದ ಸತತವಾಗಿ 3ನೇ ಬಾರಿಗೆ ಆಯ್ಕೆ ಮಾಡಿದ್ದು ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಹೇಳ್ತಾ ನಮ್ಮ ನಿರ್ದೇಶಕರಿಗೂ ಹಾಗೂ ಸೊಸೈಟಿಯ ಅಭಿವೃದ್ಧಿಗಾಗಿ ಕೆಲಸ ಮಾಡೋಕ್ಕೆ ಎಲ್ಲ ಒಂದು ಅಂತಿಮವಾಗಿ ಹೇಳಬೇಕಂದ್ರೆ ಇದುವರೆಗೂ ಈ ಸೊಸೈಟಿ ಇತಿಹಾಸದಲ್ಲೇ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿ ಅವಕಾಶ ಇರಲಿಲ್ಲ. ಸತತವಾಗಿ 3ನೇ ಬಾರಿಗೂ ರಮೇಶ್ ಕುಮಾರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾನು ರಮೇಶ್ ಕುಮಾರ್ ಹೆಸರುವಾಗಿ ನಿರ್ದೇಶಕರಿಗೂ ಕೆಟ್ಟ ಹೆಸರು ಬರದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದ್ದು ಏನು 12 ಜನ ಮೊದಲು ಡೈರೆಕ್ಟರ್ ಆಗಿದ್ರು. 12 ಜನ ಒಟ್ಟಿಗೆ ಸೇರಿಕೊಂಡು ನಮ್ಮ ರಮೇಶ್ ಕುಮಾರ್ ಮಾರ್ಗದರ್ಶನದಂತೆ ಎಲ್ಲ 12 ಜನ ಒಮ್ಮತದಿಂದ ಅಧ್ಯಕ್ಷರಾಗಿ ಪಾತಪಳ್ಳಿ ಮಂಜುನಾಥ್ ರೆಡ್ಡಿ ಅವರು ಮತ್ತು ಉಪಾಧ್ಯಕ್ಷರಾಗಿ ಶ್ರೀನಿವಾಸಪುರದ ಶಬೀರ್ ಅನ್ನೋರನ್ನ ಅವರು ಹೇಳಿದಂಗೆ ಆಯ್ಕೆ ಮಾಡಿ ಒಮ್ಮತದಿಂದ ಆಯ್ಕೆ ಆಗಿದ್ದಾರೆ. ಮತ್ತು ಈ ಇಬ್ಬರು ಜವಾಬ್ದಾರಿ ಹೆಚ್ಚಿಗೆ ಆಗಿದೆ. ಯಾಕೆಂದರೆ ಏನು ನಮ್ಮ ಸೊಸೈಟಿ ರೈತರ ಸಾಲ ಆಗ್ಬೋದು, ಶ್ರೀರೈತ ಸಂಘದ ಸಾಲ ಆಗ್ಬೋದು, ಎಲ್ಲ ಇಬ್ಬರು ಜವಾಬ್ದಾರಿ ತಗೊಂಡು ವಸೂಲು ಮಾಡಿ ಈ ಸೊಸೈಟಿಯನ್ನು ಕಸ್ಬಾ ಸೊಸೈಟಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು. ಮತ್ತು ರಮೇಶ್ ಕುಮಾರ್ ಅವರು ಏನು ಆಸೆ ಇದೆಯೋ ಎಲ್ಲ ಬಡಬಗ್ಗರಿಗೂ ನಮ್ಮ ಸಿಗುವಂಥ ಕಸ್ಬಾ ಸೊಸೈಟಿಯ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳು ಎಲ್ಲರಿಗೂ ಸಿಗಬೇಕಂತ ಏನು ಆಸೆ ಇದೆಯೋ ಆದರೂ ಇವ್ರ ಮುಖಾಂತರ ನೆರವೇರಿಸಬೇಕು. ಅವ್ರು ಹೇಳ್ದಂಗೆ ನಡ್ಕೊಂಡು ಮುಂದಿನ ದಿನಗಳಲ್ಲಿ ರಮೇಶ್ ಕುಮಾರ್ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ತಾ, ಮತ್ತು ಇಲ್ಲಿಗೆ ಬಂದ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರಿಗೂ ಅವ್ರ ಆಶೀರ್ವಾದದಿಂದ ಇವರಿಬ್ಬರು ಏನು ಆಯ್ಕೆ ಆಗಿದ್ದಾರೆ ಅವರೆಲ್ಲರಿಗೂ ಇವ್ರ ಮೇಲೆ ಆಶೀರ್ವಾದ ಇದೆ. ಮತ್ತು ಈ ಪಾರ್ಟಿ ಕಟ್ಟುವ ಅವಕಾಶ ಬಂದಿದೆ ಮಂಜುನಾಥ್ ರೆಡ್ಡಿ ಮತ್ತು ಶಬೀರ್ ಅವರಿಗೆ. ಅದನ್ನು ಬಳಸ್ಕೊಂಡು ಏನು ಬ್ಯಾಂಕ್ ಸಾಲ ನಿಂತೋದೆಯೋ ಅದನ್ನು ವಸೂಲು ಮಾಡಿ ಮುಂದಿನ ವರ್ಷದಲ್ಲಿ ಮೊದಲು ಆದ್ಯತೆ ಕೊಟ್ಟು ಇದು ಮೊದಲು ಹೆಸರು ಬರಬೇಕಂತ ಹೇಳಿ ಆಶಿಸ್ತಾ ಅವ್ರಿಗೆ ದೇವರು ಒಳ್ಳೇದಾಗಲಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ಎಲ್ಲರೂ ಪರವಾಗಿ ಕಾಂಗ್ರೆಸ್ ಮುಖಂಡರ ಪರವಾಗಿ ಅವ್ರಿಗೆ ಆಶೀರ್ವಾದ ಕೊಡ್ತಾ ಇದ್ದೀವಿ.